ಜಾಗೃತೆಯಲ್ಲಿ ನಾವಿರಬೇಕು. ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಕೂಡ ಜೋರಾಗ್ತಾ ಇದೆ. ಮಳೆ ಬಂದ್ರೆ ಸಾಕು, ಮಳೆಯ ಜೊತೆಗೆ ರಾಜಧಾನಿ ಬೆಂಗಳೂರಿನಲ್ಲಂತೂ ಸಮಸ್ಯೆಗಳು ಕೂಡ ಬರುತ್ತೆ. ವರುಣಾರ್ಭಟಕ್ಕೆ ಅವಾಂತರಗಳ ಸರಮಾಲೆಯನ್ನು ನಾವು ನೋಡ್ತಾ ಇದ್ದೀವಿ. ಮಲೆನಾಡಿನಲ್ಲಿ ವರುಣ ಅಬ್ಬರಿಸ್ತಾ ಇದೆ. ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ತೊಂದರೆಗಳು ಹೆಚ್ಚಾಗ್ತಾ ಇದೆ. ಗುಡ್ಡ ಇಬ್ಬಾಗ ಆಗಿದೆ. ಮನೆಗಳ ಸಂಪರ್ಕ ಕಡಿತಗೊಂಡಿದೆ. ಸಕಲೇಶಪುರದ ಆನೆಮಹಲ್ ಬಳಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿದೆ. ಸುಮಾರು 15 ಮನೆಗಳ ಸಂಪರ್ಕ ರಸ್ತೆಯೇ ಕಟ್ಟಾಗಿದೆ. ನೋಡಿ, ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇರುವಾಗ ಇಲ್ಲಿ ಯಾವ ರೀತಿ ವಾಹನ ತಗೊಂಡು ಹೋಗ್ತೀರಿ ನೀವು? ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆ ಸಂಚಾರ ಬಂದ್ ಆಗ್ತಾ ಇದೆ. ಬಂಡೆ ಕಲ್ಲುಗಳು ರಸ್ತೆಗೆ ಬೀಳ್ತಾ ಇವೆ. ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದು ರೋಡೇ ಬ್ಲಾಕ್ ಆಗ್ತಾ ಇದೆ. ಈ ರೀತಿಯ ಅವಾಂತರಗಳಲ್ಲಿ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ನಮಗೆ ಒಂಥರ ಶಿರೂರು ನೆನಪಾಗ್ತಾ ಇದೆಯಲ್ಲ. ಶಿರೂರಲ್ಲಿ ಕೂಡ ಇದೇ ತರ ಆಗಿತ್ತು. ಬಹಳ ನೋಡಿ, ಎಷ್ಟು ದೊಡ್ಡ ಬಂಡೆಗಳು ಬೀಳ್ತಾ ಇದೆ, ಮತ್ತೊಂದಾಗ್ತಾ ಇದೆ ಅಂತೇಳಿ. ಆಮೇಲೆ ಈಗ ಏನಾಗಿದೆ, ಇದೆಲ್ಲ ನಿಜವಾಗಿ ಕೆಂಪು ಮಣ್ಣು ಸಾಧಾರಣ ಗಟ್ಟಿ ಇರುತ್ತೆ ಪಾಟೀಲ್ರೆ. ಈ ಮಣ್ಣೆಲ್ಲ ಅಷ್ಟು ಬೇಗ ಬೀಳೋದಿಲ್ಲ. ಈ ನಮ್ಮ ಭಾಗದ ಮಣ್ಣುಗಳಿದೆಯಲ್ಲ, ಈಗ ನಮ್ಮ ಉತ್ತರ ಕರ್ನಾಟಕ ಮಣ್ಣಿನ ಭಾಗ ಇದೆಯಲ್ಲ, ಒಮ್ಮೆ ಮಳೆ ಬಂದ್ರೆ ಅಲ್ಲಿ ಕಪ್ಪು ಮಣ್ಣು, ಎರೆಮಣ್ಣು, ಅದು ನಿಮ್ಗೆ ಹಾಗೇ ಇರುತ್ತೆ ತುಂಬಾ ಹೊತ್ತುಗಳ ಕಾಲ. ಈ ಕೆಂಪು ಮಣ್ಣೆಲ್ಲ ಅಷ್ಟು ಬೀಳೋದಿಲ್ಲ. ಇಲ್ಲಿಂದ ಈ ಮಣ್ಣಿದೆಯಲ್ಲ, ಈ ಮಣ್ಣಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಮಣ್ಣು ತೆಗೆದ್ರೆ ಕಲ್ಲು ಕಟ್ ಮಾಡಿ ತೆಗಿತಾರೆ. ಅಂದ್ರೆ ಈ ಹಿಟ್ಟಿಗೆ ತರನೇ ಕಟ್ ಮಾಡಿದೆ. ಬಟ್ ಈಗ ಕುಸಿತಾ ಇರೋದಿದೆಯಲ್ಲ, ಅದು ಬಹಳ ಆತಂಕಕಾರಿ. ಯಾಕೆಂತಂದ್ರೆ ಮರಗಳನ್ನ ನಾವು ನಾಶ ಮಾಡ್ತಾ ಇದ್ದೀವೋ ಅಥವಾ ಬೇರೆ ಬೇರೆ ಬೆಟ್ಟ ಗುಡ್ಡಗಳಲ್ಲಿ ಏನೆಲ್ಲ ಕಟ್ತಾ ಇದ್ದೀವೋ, ವಯನಾಡು ಕೂಡ ಅದೇ ಆಯ್ತಲ್ಲ, ಅದೇ ರೀತಿ. ಎನಿಹಾವ್ ನೋಡಿ, ಕೆಲವು ದೃಶ್ಯಗಳನ್ನು ನೋಡಬಹುದು. ಗುಡ್ಡ ಕುಸಿತ, ಹೀಗಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ. ಸಕಲೇಶಪುರ ಇದೆಲ್ಲ ಬಹಳ ಗಟ್ಟಿಮುಟ್ಟಾದಂತ ಜಾಗ. ನಮಗೆ ಭಯ ಆಗ್ತಿರೋದು ಸಕಲೇಶಪುರದ ಈಗಲೂ ಕೂಡ. ಈ ಸಕಲೇಶಪುರದಿಂದ ಪಾಟೀಲ್ರೆ ಮಂಗಳೂರಿಗೆ ಒಂದು ಏನು ಸುರಂಗ ಮಾರ್ಗ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ರೋಡ್ ಈಗ ನಾವೀಗ ಬೆಂಗಳೂರಿನಿಂದ ಮಂಗಳೂರು ಹೋಗ್ತೀವಲ್ವಾ, 8 ಅವರ್ಸ್ ಜರ್ನಿ ಆಯ್ತಾ. ಫಾಸ್ಟ್ ಹೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು. ಆದ್ರೆ ಹಾಸನ 2.5 ಗಂಟೆಯಲ್ಲಿ ತಲುಪುತ್ತೆ. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಿಮಗೆ 4.25 ಗಂಟೆ. ಸುರಂಗ ಮಾಡಬೇಕು ಅಂತ ಪ್ಲಾನ್ಗಳೆಲ್ಲ ಇದೆ. ಮತ್ತೊಂದು ಶಿರಾಡಿ ಘಾಟಿಯಲ್ಲಿ ಮತ್ತೊಂದು ಅಂತ ಹೇಳಿ, ಇನ್ನೊಂದು ಇದೆಯಲ್ಲ ನಮ್ಮ ಎತ್ತಿನಹೊಳೆ ಯೋಜನೆ. ಎತ್ತಿನಹೊಳೆ ಯೋಜನೆ ಅದು ಕೂಡ ಭಯ ಆಗ್ತಾ ಇದೆ ನನಗೆ ಈಗ ಸದ್ಯಕ್ಕೆ. ಈಗ ಈ ತರ ಕುಸಿದು ಬೀಳ್ತಾ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ಬಾಲ್ಯದಲ್ಲಿ ಎಲ್ಲಿ ನೋಡಿದೀವಿ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಎಲ್ಲಿ ಕೇಳಿದ್ವಿ ನಾವು? ಮಡಿಕೇರಿ ಅಂದ್ರೆ ನಮಗೆ ಒಳ್ಳೆ ಏನು ದ ಬೆಸ್ಟ್ ಜಾಗ ಅನ್ನುವಂತ ರೀತಿಯಲ್ಲಿ. ಓಕೆ, ನೋಡಿ ಈ ತರ ಇದೆ ವೀಕ್ಷಕರೇ. ಲಾಸ್ಟ್ ಟೈಮ್ ಈ ರೀತಿ ಗುಡ್ಡ ಕುಸಿದಾಗ ಪರಿಸರ ತಜ್ಞರು ಹೇಳಿದ್ದೇ ಅದು. ಅವೈಜ್ಞಾನಿಕ ಕಾಮಗಾರಿಗಳು, ಲೆಕ್ಕ ಇಲ್ದಂಗೆ ರೆಸಾರ್ಟ್ಗಳ ನಿರ್ಮಾಣ ಆಗ್ತಾ ಇರೋದು, ಅದು ಪರಿಸರಕ್ಕೆ ವಿರುದ್ಧವಾಗಿ ನಡೀತಾ ಇರೋದು. ಇವೆಷ್ಟೆಲ್ಲ ಅವಾಂತರ. ನಾನು ಇಲ್ಲ ಅಂತ ಹೇಳ. ಈಗ ಎಲ್ಲವನ್ನು ಕೂಡ ಅದೇ ತರ ಮಾಡ್ಕೊಂಡು ಹೋಗಿ ನೋಡಿ, ಅಲ್ಲಿ ಗುಡ್ಡ ಕುಸಿ ಅಲ್ಲಿ ನೋಡಿ, ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಏನೋ ಕಟ್ಟಿಗಿಟ್ಟಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಕಳೆದ ಬಾರಿ ಶಿರೂರಲ್ಲಿ ಬಿದ್ದಾಗ ರೋಡ್ ಮಾಡುವವರು ಅದನ್ನ ತಪ್ಪಾಗಿ ಮಾಡಿದ್ರು ಅಂತ ಹೇಳಿರ್ತಾರೆ. ಆಮೇಲೆ ನಾವು ಎಲ್ಲಿ ತನಕ ಬಂದಿದ್ದೀವಿ ಅಂತಂದ್ರೆ, ನಮ್ಮ ಇದು ನೋಡಿ, ಒಂದು ವೇಳೆ ಬಿಜೆಪಿಯವರು ಮಾಡ್ತಾ ಇದ್ರೆ, ಬಿಜೆಪಿ ಸರ್ಕಾರ ಇದ್ದು ಬಿಜೆಪಿ ಸಂದರ್ಭದಲ್ಲಿ ರೋಡ್ಗಳಾಗ್ತಾ ಇದ್ರೆ, ಕಾಂಗ್ರೆಸ್ ಅವರ ಟೀಕೆ ಅವರಿಂದ ಆಯ್ತು ಅಂತ. ಕಾಂಗ್ರೆಸ್ ಅವರ ಕಾಲಾವಧಿಯಲ್ಲಿ ಆಗಿದ್ರೆ ಬಿಜೆಪಿ ಅವರಿಂದ ಟೀಕೆ. ಯಾರಿಗೂ ಕೂಡ ಇದು ನಮ್ಮ ರಾಜ್ಯ, ಇದನ್ನ ನಾವೆಲ್ಲ ಕೂತು ಬಗೆಹರಿಸಬೇಕು ಇಲ್ವೇ ಇಲ್ಲ. ಎಲ್ಲಿ ಸಿಗತ್ತೆ ನಿಮಗೆ ರಾಜಕೀಯ ಮಾಡೋದಕ್ಕೆ? ಅದಕ್ಕೆ ಮಾತ್ರ ಸಾಯೋದು ಮಾತ್ರ ನಮ್ಮವರು. ಅದು ಬೇರೆ ಏನು ಒಳನುಸುಳುಕೋರೆಲ್ಲ ಬರೋದಿಲ್ಲ. ಬನ್ನಿ ಈ ಸ್ಟೋರಿ ಒಂದು ತಗೊಂಬೋಣ. ಹಾಸನದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಸನದಲ್ಲಿ ಕಳೆದ ಬಾರಿ ನೆನಪಿಡಿ, ಕಳೆದ 3 ವರ್ಷಗಳಿಂದ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಿರೋದು. ಒಂದು ಕಡೆ ಹಾಸನ ರೋಡ್ ಆ ಕಡೆ ಈ ಕಡೆ ಬಂದಾಗ್ಬಿಡ್ತದೆ, ಮಡಿಕೇರಿ ಪ್ರಾಬ್ಲಮ್ ಆಗುತ್ತೆ. ಹಾಸನದಲ್ಲಿ ಮಲೆನಾಡು ಭಾಗದಲ್ಲಿ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ. ಪರಿಣಾಮ ಶಿರಾಡಿ ಘಾಟ್ ಬಹಳ ಮುಖ್ಯವಾಗಿ 2 ಘಾಟ್ ಇರುತ್ತೆ ವೀಕ್ಷಕರೇ. ಸಕಲೇಶಪುರಕ್ಕೆ ಬರ್ತೀವಿ, ಹಾಸನ ಸಕಲೇಶಪುರದಿಂದ ಮಂಗಳೂರು ಅಥವಾ ಧರ್ಮಸ್ಥಳ ಅಥವಾ ಉಜಿರೆ ಅಥವಾ ಬಿಸಿ ರೋಡ್ ಇಲ್ಲಿ ಹೋಗೋದಕ್ಕೆ 2 ದಾರಿ. ಒಂದು ಶಿರಾಡಿ ಘಾಟ್, ಒಂದು ಚಾರ್ಮಾಡಿ ಘಾಟ್. ಮೊದಲು ಚಾರ್ಮಾಡಿ ಘಾಟ್ ಮಾತ್ರ ಇತ್ತು. ಚಾರ್ಮಾಡಿ ಘಾಟ್ ಬಹಳ ಇಕ್ಕಟ್ಟಾಗಿರುವಂತ ಜಾಗ. ಅದು ಜಾಗೃತೆಯಲ್ಲಿ ನಾವಿರಬೇಕು. ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಕೂಡ ಜೋರಾಗ್ತಾ ಇದೆ. ಮಳೆ ಬಂದ್ರೆ ಸಾಕು, ಮಳೆಯ ಜೊತೆಗೆ ರಾಜಧಾನಿ ಬೆಂಗಳೂರಿನಲ್ಲಂತೂ ಸಮಸ್ಯೆಗಳು ಕೂಡ ಬರುತ್ತೆ. ವರುಣಾರ್ಭಟಕ್ಕೆ ಅವಾಂತರಗಳ ಸರಮಾಲೆಯನ್ನು ನಾವು ನೋಡ್ತಾ ಇದ್ದೀವಿ. ಮಲೆನಾಡಿನಲ್ಲಿ ವರುಣ ಅಬ್ಬರಿಸ್ತಾ ಇದೆ. ಹಾಸನ, ಚಿಕ್ಕಮಗಳೂರು, ಕೊಡಗು,
ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ತೊಂದರೆಗಳು ಹೆಚ್ಚಾಗ್ತಾ ಇದೆ. ಗುಡ್ಡ ಇಬ್ಬಾಗ ಆಗಿದೆ, ಮನೆಗಳ ಸಂಪರ್ಕ ಕಡಿತಗೊಂಡಿದೆ. ಸಕಲೇಶಪುರದ ಆನೆಮಹಲ್ ಬಳಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿದೆ. ಸುಮಾರು 15 ಮನೆಗಳ ಸಂಪರ್ಕ ರಸ್ತೆಯೇ ಕಟ್ಟಾಗಿದೆ. ನೋಡಿ, ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇರುವಾಗ ಇಲ್ಲಿ ಯಾವ ರೀತಿ ವಾಹನ ತಗೊಂಡು ಹೋಗ್ತೀರಿ ನೀವು? ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆ ಸಂಚಾರ ಬಂದ್ ಆಗ್ತಾ ಇದೆ. ಬಂಡೆ ಕಲ್ಲುಗಳು ರಸ್ತೆಗೆ ಬೀಳ್ತಾ ಇವೆ. ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದು ರೋಡೇ ಬ್ಲಾಕ್ ಆಗ್ತಾ ಇದೆ. ಈ ರೀತಿಯ ಅವಾಂತರಗಳಲ್ಲಿ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ನಮಗೆ ಒಂಥರ ಶಿರೂರು ನೆನಪಾಗ್ತಾ ಇದೆಯಲ್ಲ. ಶಿರೂರಲ್ಲಿ ಕೂಡ ಇದೇ ತರ ಆಗಿತ್ತು. ಬಹಳ ನೋಡಿ ಎಷ್ಟು ದೊಡ್ಡ ಬಂಡೆಗಳು ಬೀಳ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅಂತೇಳಿ. ಆಮೇಲೆ ಈಗ ಏನಾಗಿದೆ, ಇದೆಲ್ಲ ನಿಜವಾಗಿ ಕೆಂಪು ಮಣ್ಣು ಸಾಧಾರಣ ಗಟ್ಟಿ ಇರುತ್ತೆ ಪಾಟೀಲ್ರೆ. ಈ ಮಣ್ಣೆಲ್ಲ ಅಷ್ಟು ಬೇಗ ಬೀಳೋದಿಲ್ಲ. ಈ ನಮ್ಮ ಭಾಗದ ಮಣ್ಣುಗಳಿದೆಯಲ್ಲ, ಈಗ ನಮ್ಮ ಉತ್ತರ ಕರ್ನಾಟಕ ಮಣ್ಣಿನ ಭಾಗ ಇದೆಯಲ್ಲ, ಒಮ್ಮೆ ಮಳೆ ಬಂದ್ರೆ ಅಲ್ಲಿ ಕಪ್ಪು ಮಣ್ಣು, ಎರೆಮಣ್ಣು, ಅದು ನಿಮ್ಗೆ ಹಾಗೇ ಇರುತ್ತೆ ತುಂಬಾ ಹೊತ್ತುಗಳ ಕಾಲ. ಈ ಕೆಂಪು ಮಣ್ಣೆಲ್ಲ ಅಷ್ಟು ಬೀಳೋದಿಲ್ಲ. ಇಲ್ಲಿಂದ ಈ ಮಣ್ಣಿದೆಯಲ್ಲ, ಈ ಮಣ್ಣಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಮಣ್ಣು ತೆಗೆದ್ರೆ ಕಲ್ಲು ಕಟ್ ಮಾಡಿ ತೆಗಿತಾರೆ. ಅಂದ್ರೆ ಈ ಇಟ್ಟಿಗೆ ತರನೇ ಕಟ್ ಮಾಡಿದೆ. ಬಟ್ ಈಗ ಕುಸಿತಾ ಇರೋದಿದೆಯಲ್ಲ, ಅದು ಬಹಳ ಆತಂಕಕಾರಿ. ಯಾಕೆಂತಂದ್ರೆ ಮರಗಳನ್ನ ನಾವು ನಾಶ ಮಾಡ್ತಾ ಇದ್ದೀವೋ ಅಥವಾ ಬೇರೆ ಬೇರೆ ಬೆಟ್ಟ ಗುಡ್ಡಗಳಲ್ಲಿ ಏನೆಲ್ಲ ಕಟ್ತಾ ಇದ್ದೀವೋ, ವಯನಾಡು ಕೂಡ ಅದೇ ಆಯ್ತಲ್ಲ, ಅದೇ ರೀತಿ. ಎನಿಹಾವ್ ನೋಡಿ, ಕೆಲವು ದೃಶ್ಯಗಳನ್ನು ನೋಡಬಹುದು. ಗುಡ್ಡ ಕುಸಿತ, ಹೀಗಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ. ಸಕಲೇಶಪುರ ಇದೆಲ್ಲ ಬಹಳ ಗಟ್ಟಿಮುಟ್ಟಾದಂತ ಜಾಗ. ನಮಗೆ ಭಯ ಆಗ್ತಿರೋದು ಸಕಲೇಶಪುರದ ಈಗಲೂ ಕೂಡ. ಈ ಸಕಲೇಶಪುರದಿಂದ ಪಾಟೀಲ್ರೆ ಮಂಗಳೂರಿಗೆ ಒಂದು ಏನು ಸುರಂಗ ಮಾರ್ಗ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ, ರೋಡ್. ಈಗ ನಾವೀಗ ಬೆಂಗಳೂರಿನಿಂದ ಮಂಗಳೂರು ಹೋಗ್ತೀವಲ್ವಾ, 8 hours ಜರ್ನಿ ಆಯ್ತಾ. ಫಾಸ್ಟ್ ಹೋಗೋದು ಸ್ವಲ್ಪ ಬೇಗ ಹೋಗ್ಬೋದು. ಆದ್ರೆ ಹಾಸನ 2.5 ಗಂಟೆಯಲ್ಲಿ ತಲುಪುತ್ತೆ. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಿಮಗೆ 4.25 ಗಂಟೆ. ಸುರಂಗ ಮಾಡಬೇಕು ಅಂತ ಪ್ಲಾನ್ಗಳೆಲ್ಲ ಇದೆ. ಮತ್ತೊಂದು ಶಿರಾಡಿ ಘಾಟಿಯಲ್ಲಿ ಮತ್ತೊಂದು ಅಂತ ಹೇಳಿ, ಇನ್ನೊಂದು ಇದೆಯಲ್ಲ ನಮ್ಮ ಎತ್ತಿನಹೊಳೆ ಯೋಜನೆ. ಎತ್ತಿನಹೊಳೆ ಯೋಜನೆ ಅದು ಕೂಡ ಭಯ ಆಗ್ತಾ ಇದೆ ನನಗೆ ಈಗ ಸದ್ಯಕ್ಕೆ. ಈಗ ಈ ತರ ಕುಸಿದು ಬೀಳ್ತಾ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ಬಾಲ್ಯದಲ್ಲಿ ಎಲ್ಲಿ ನೋಡಿದೀವಿ? ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಎಲ್ಲಿ ಕೇಳಿದ್ವಿ ನಾವು? ಮಡಿಕೇರಿ ಅಂದ್ರೆ ನಮಗೆ ಒಳ್ಳೆ ಏನು ಬೆಸ್ಟ್ ಜಾಗ ಅನ್ನುವಂತ ರೀತಿಯಲ್ಲಿ. ಓಕೆ, ನೋಡಿ ಈ ತರ ಇದೆ ವೀಕ್ಷಕರೇ. ಲಾಸ್ಟ್ ಟೈಮ್ ಇವನ್ ಈ ರೀತಿ ಗುಡ್ಡ ಕುಸಿದಾಗ ಪರಿಸರ ತಜ್ಞರು ಹೇಳಿದ್ದೇ ಅದು. ಅವೈಜ್ಞಾನಿಕ ಕಾಮಗಾರಿಗಳು, ಲೆಕ್ಕ ಇಲ್ದಂಗೆ ರೆಸಾರ್ಟ್ಗಳ ನಿರ್ಮಾಣ ಆಗ್ತಾ ಇರೋದು, ಅದು ಪರಿಸರಕ್ಕೆ ವಿರುದ್ಧವಾಗಿ ನಡೀತಾ ಇರೋದು. ಇವೆಷ್ಟೆಲ್ಲ ಅವಾಂತರ. ನಾನು ಇಲ್ಲ ಅಂತ ಹೇಳ. ಈಗ ಎಲ್ಲವನ್ನು ಕೂಡ ಅದೇ ತರ ಮಾಡ್ಕೊಂಡು ಹೋಗಿ ನೋಡಿ, ಅಲ್ಲಿ ಗುಡ್ಡ ಕುಸಿ ಅಲ್ಲಿ ನೋಡಿ, ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಏನೋ ಕಟ್ಟಿಗಿಟ್ಟಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಕಳೆದ ಬಾರಿ ಶಿರೂರಲ್ಲಿ ಬಿದ್ದಾಗ ರೋಡ್ ಮಾಡುವವರು ಅದನ್ನ ತಪ್ಪಾಗಿ ಮಾಡಿದ್ರು ಅಂತ ಹೇಳಿರ್ತಾರೆ. ಆಮೇಲೆ ನಾವು ಎಲ್ಲಿ ತನಕ ಬಂದಿದ್ದೀವಿ ಅಂತಂದ್ರೆ, ನಮ್ಮ ಇದು ನೋಡಿ, ಒಂದು ವೇಳೆ ಬಿಜೆಪಿಯವರು ಮಾಡ್ತಾ ಇದ್ರೆ, ಬಿಜೆಪಿ ಸರ್ಕಾರ ಇದ್ದು ಬಿಜೆಪಿ ಸಂದರ್ಭದಲ್ಲಿ ರೋಡ್ಗಳಾಗ್ತಾ ಇದ್ರೆ, ಕಾಂಗ್ರೆಸ್ ಅವರ ಟೀಕೆ, ಅವರಿಂದ ಹೀಗೆ ಆಯ್ತು ಅಂತ. ಕಾಂಗ್ರೆಸ್ ಅವರ ಕಾಲಾವಧಿಯಲ್ಲಿ ಆಗಿದ್ರೆ ಬಿಜೆಪಿ ಅವರಿಂದ ಟೀಕೆ. ಯಾರಿಗೂ ಕೂಡ ಇದು ನಮ್ಮ ರಾಜ್ಯ, ಇದನ್ನ ನಾವೆಲ್ಲ ಕೂತು ಬಗೆಹರಿಸಬೇಕು, ಇಲ್ವೇ ಇಲ್ಲ. ಎಲ್ಲಿ ಸಿಗತ್ತೆ ನಿಮಗೆ ರಾಜಕೀಯ ಮಾಡೋದಕ್ಕೆ? ಅದಕ್ಕೆ ಮಾತ್ರ ಸಾಯೋದು ಮಾತ್ರ ನಮ್ಮವರು. ಅದು ಬೇರೆ ಏನು ಒಳನುಸುಳುಕೋರೆಲ್ಲ ಬರೋದಿಲ್ಲ. ಬನ್ನಿ ಈ ಸ್ಟೋರಿ ಒಂದು ತಗೊಂಬೋಣ. ಹಾಸನದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಸನದಲ್ಲಿ ಕಳೆದ ಬಾರಿ ನೆನಪಿಡಿ, ಕಳೆದ 3 ವರ್ಷಗಳಿಂದ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಿರೋದು. ಒಂದು ಕಡೆ ಹಾಸನ ರೋಡ್ ಆ ಕಡೆ ಈ ಕಡೆ ಬಂದಾಗ್ಬಿಡ್ತದೆ, ಮಡಿಕೇರಿ ಪ್ರಾಬ್ಲಮ್ ಆಗುತ್ತೆ. ಹಾಸನದಲ್ಲಿ ಮಲೆನಾಡು ಭಾಗದಲ್ಲಿ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ. ಪರಿಣಾಮ ಶಿರಾಡಿ ಘಾಟ್ ಬಹಳ ಮುಖ್ಯವಾಗಿ 2 ಘಾಟ್ ಇರುತ್ತೆ ವೀಕ್ಷಕರೇ. ಸಕಲೇಶಪುರಕ್ಕೆ ಬರ್ತೀವಿ, ಹಾಸನ ಸಕಲೇಶಪುರದಿಂದ ಮಂಗಳೂರು ಅಥವಾ ಧರ್ಮಸ್ಥಳ ಅಥವಾ ಉಜಿರೆ ಅಥವಾ ಬಿಸಿ ರೋಡ್ ಇಲ್ಲಿ ಹೋಗೋದಕ್ಕೆ 2 ದಾರಿ. ಒಂದು ಶಿರಾಡಿ ಘಾಟ್, ಒಂದು ಚಾರ್ಮಾಡಿ ಘಾಟ್. ಮೊದಲು ಚಾರ್ಮಾಡಿ ಘಾಟ್ ಮಾತ್ರ ಇತ್ತು. ಚಾರ್ಮಾಡಿ ಘಾಟ್ ಬಹಳ ಇಕ್ಕಟ್ಟಾಗಿರುವಂತ ಜಾಗ ಅದು.